ಮನೆಯವರೆಲ್ರಿಗೂ ತುಂಬಾ ಆತಂಕ ಆಗಿತ್ತು. ನನ್ನ ನೋಡಕ್ ಹಾಸ್ಪಿಟ್ಲಿಗೆ ಬಂದ್ರು. ಅಜಯ್, ಪ್ರತಿಭಾ, ನನ್ನ ಈ ಸ್ಥಿತಿಗೆ ಅಜಯ್ ಕಾರಣ ಅಂತ ಅತ್ತೆ ಅಜಯ್ನ ತುಂಬಾ ಬೈದ್ರು. ಆಗ ಮೀರಾ ಆಂಟಿ, ಅಜಯ್ದೇನೂ ತಪ್ಪಿಲ್ಲ, ಎಲ್ಲ ತಪ್ಪು ನಿಮ್ ಸೊಸೆದೆ ಅಂತ ಕೋಪ ಮಾಡ್ಕೊಂಡು ಹೊರಟೋದ್ರು. ಆದ್ರೆ ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ ರುಕ್ಮಿಣಿ ಅವರೇ, ಇವತ್ತು ಈ ಸ್ಥಿತಿಗೆ ನನ್ನ ಮಗ ಕಾರಣ ಅಲ್ಲ, ನಿಮ್ ಸೊಸೆ ಪ್ರತಿಭಾನೇ ಕಾರಣ. ಅಲ್ಲ, AB ನೆಗೆಟಿವ್ ಬ್ಲಡ್ ಗ್ರೂಪ್ ಸಿಕ್ತಿಲ್ಲ ಅಂತ ನನ್ನ ಡಾಕ್ಟ್ರು ಜಯಂತ್ ಎಲ್ಲರೂ ಟೆನ್ಷನ್ ಆಗಿದ್ರು. ಆದಷ್ಟು ಬೇಗ ಆಗ್ಬೇಕು, ಓಕೆನಾ? ಬರ್ತೀನಿ. ಆಗ ಮೀರಾ ಆಂಟಿ ಅಜಯ್ದು ಸೇಮ್ ಬ್ಲಡ್ ಗ್ರೂಪ್ ಅಂತ ಹೇಳಿದ್ರು. ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. AB ನೆಗೆಟಿವಾ? ಅದಿತಿ, ಅಜಯ್ದು AB ನೆಗೆಟಿವ್ ಅಲ್ವಾ? ಅಷ್ಟೊತ್ತಿಗಾಗ್ಲೇ ಅಜಯ್ ನನಗೆ ಬ್ಲಡ್ ಕೊಟ್ಬಿಟ್ಟಿದ್ದ. ಒಬ್ಬನ ಬ್ಲಡ್ ಸಾಕಾಗಲ್ಲ, ಇನ್ನೂ ಅಷ್ಟು ಬ್ಲಡ್ ಡೋನರ್ಸ್ ಬೇಕು ಅನ್ನೋ ಆತಂಕ. ಬಟ್ ಜಯಂತ್, ನಮಗೆ ಬೇಕಾಗಿರೋಷ್ಟು ಬ್ಲಡ್ಡು ಅಜಯ್ ಒಬ್ಬನಿಂದಾನೇ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಸೊ ವಿ ನೀಡ್ ಮೋರ್ ಡೋನರ್ಸ್. ಪ್ಲೀಸ್ ಕೀಪ್ ಆನ್ ಟ್ರೈ. ಅಜಯ್, ನಿನ್ನ ಕಾಂಟ್ಯಾಕ್ಟ್ಸ್ ಎಲ್ಲರಿಗೂ ಟ್ರೈ ಮಾಡಿ. ನಾನು ಇನ್ನೂ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ಭಯದಿಂದ ಡಾಕ್ಟ್ರು ಮಾವನ್ನ ತಪ್ಕೊಂಡು ಜೋರಾಗಿ ಹತ್ಬಿಟ್ರು. ನಿಮ್ಮ ಅಭಿಮಾನ ಇದ್ರೆ ಈ ಜೀವ ಮತ್ತೆ ಬದುಕ್ ಬರುತ್ತೆ, ಇಲ್ಲ ಅಂದ್ರೆ ರುಕ್ಕು, ನನ್ನ ಕ್ಷಮಿಸ್ಬಿಡೆ. ಪ್ರತಿಭಾ ಪತ್ತೇದಾರಿಕೆ ಕೆಲಸ ಮಾಡೋದು ಬೇಡ ಅಂತ ನೀನು ಎಷ್ಟೋ ಹೇಳಿದೆ. ನಾನೇ ನಿನ್ನ ಮಾತು ಕೇಳಲಿಲ್ಲ. ನಿನ್ನ ಮಾತು ಕೇಳಿದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ನನ್ನ ಕ್ಷಮಿಸ್ಬಿಡಮ್ಮ. ಪ್ರಶಾಂತ್, ಅಮ್ಮ, ನಾನು ಪ್ರತಿಭಾನ ನೋಡಬೇಕು. ಅಲ್ಲಮ್ಮ, ಅವಳಿಗಿನ್ನೂ ಪ್ರಜ್ಞೆನೇ ಬಂದಿಲ್ಲ. ಅವಳ ಹತ್ರ ಏನು ಅಂತ ಮಾತಾಡ್ತೀಯಾ? ನಾನು ಏನೋ ಮಾತಾಡ್ತೀನಿ ಕಣೋ. ಅವಳು ನನ್ನ ಮಾತು ಕೇಳಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ. ನಾನು ಅವಳ ಹತ್ರ ಮಾತಾಡಬೇಕು, ನಾನು ಅವಳನ್ನ ನೋಡಬೇಕು. ಸರಿಮ್ಮ. ಹೇಗಿದ್ದವಳು ಹೇಗಾಗ್ಬಿಟ್ಟಿಯಲ್ಲೇ? ಯಾಕೆ ಅಂತ ಶಿಕ್ಷೆ ಕೊಡ್ತಿದ್ದೀವಿ ಎಲ್ರಿಗೂ? ಎಲ್ಲರೂ ನನ್ನನ್ನು ಕೋಪಿಷ್ಟೇ ಅನ್ಕೊಂಡಿದ್ದಾರೆ. ನೀನು ಹಾಗೆ ಅನ್ಕೊಂಡಿದ್ಯಲ್ಲ ಪ್ರತಿಭಾ? ನನ್ನ ಹೊರಟು ಮಾತುಗಳ ಹಿಂದೆ ಇದ್ದಿತ್ತು ಕೋಪ ಅಲ್ಲ ಕಡೆ, ನಿನ್ನ ಮೇಲಿನ ಪ್ರೀತಿ, ನಿನ್ನ ಮೇಲಿನ ಕಾಳಜಿ. ಅದು ನನಗೆ ನಮ್ಮನೆ ಕಂಡೀಷನ್ನ ಅರ್ಥ ಮಾಡಿಕೊಂಡು ಸಂಸಾರನ ತೂಗಿಸ್ಕೊಂಡು ಹೋಗೋ ಸೊಸೆ ಬೇಕಾಗಿತ್ತು. ಆ ವಿಚಾರವಾಗಿ ನಾನು ನಿನ್ನ ಹತ್ರ ಮಾತಾಡಿದ್ದೆ, ನೆನಪಿದೆಯಮ್ಮ? ನೀನು ನಮ್ಮನೆ ಸೊಸೆ ಆದರೆ ನಿಮ್ಮಮ್ಮನಿಗೂ ನೆಮ್ಮದಿ, ನಿನಗೂ ಸುಖವಾದ ಜೀವನ ಸಿಗುತ್ತೆ ಅಂದೆ. ಆದರೆ ಮನೆಯಿಂದ ಆಚೆ ಹೋಗಿ ದುಡಿಯೋ ಅವಕಾಶ ಸಿಗಲ್ಲ ಅಂದಾಗ ನೀನೇನು ಹೇಳಿದೆ ಗೊತ್ತಾ? ನನ್ನ ಕನಸು ಆಸೆಗಳಿಗಿಂತ ನನ್ನ ಸುತ್ತ ಇರೋರು ನೆಮ್ಮದಿ ಸಂತೋಷ ಮುಖ್ಯ ಅಂತ ನೀನು ಹೇಳಿದೆ. ಅಲ್ಲೇ ನೀನು ನನ್ನ ಮನಸ್ಸನ್ನ ಗೆದ್ಬಿಟ್ಟೆ ಕಣೆ. ಆದರೂ ನೀನು ಸೊಸೆಯಾಗಿ ಬಂದಮೇಲೆ ನನ್ನ ಮನಸ್ಸಲ್ಲಿ ಆತಂಕ ಇದ್ದೇ ಇತ್ತು. ಬಡತನದಲ್ಲೇ ಬೆಳೆದ ಹುಡುಗಿ ಶ್ರೀಮಂತಿಕೆ ಕಂಡ ತಕ್ಷಣ ಬದಲಾಗ್ಬಿಡ್ತದೆ ಅಂತ. ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡೋ ವಿಷಯದಲ್ಲಿ ಅಲ್ಲ, ಮನೆ ಒಕ್ಕಟ್ಟಿನ ವಿಷಯದಲ್ಲೂ ಕೂಡ. ಪ್ರಶಾಂತ್ಗೆ ಲಂಡನ್ನಿಂದ ಒಂದು ಹಾಸ್ಪಿಟಲ್ನವರು ಅವನಿಗೆ ಪಾರ್ಟ್ನರ್ಶಿಪ್ ಆಫರ್ ಮಾಡಿದ್ರು. ಅವನ ಹೇಳಿಕೆನ ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಒಪ್ಕೊಂಡ್ವಿ. ಆದರೆ ನೀನೊಬ್ಬಳು ಒಪ್ಕೊಳ್ಳಿಲ್ಲ.
ನಮ್ಮ ಸ್ವಾರ್ಥ ನೋಡಿಕೊಂಡು ದೇಶ ಬಿಟ್ಟು ಹೋದರೆ ಅತ್ತೆ ಮಾವನ್ನ ಯಾರು ನೋಡ್ಕೋತಾರೆ ಅಂದೆ. ಆವತ್ತು ನನಗಾದ ಸಂತೋಷದಲ್ಲಿ ಇನ್ನು ತಬ್ಕೊಂಡು ಕಣ್ಣೀರು ಹಾಕಿದೆ. ನನ್ನ ಮಗಳು ಯಾವಾಗಲೂ ನನ್ನ ಕಣ್ಣು ಮುಂದೆ ನಗ್ನಗ್ತಾ ಇರಬೇಕು ಅಂತ ಎಲ್ಲ ಅಪಾಯದಿಂದ ದೂರ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಆದರೆ ನೀನು ಪತ್ತೆದಾರಿ ಮಾಡಕ್ಕೆ ಹೋಗಿ ಇಷ್ಟು ದೊಡ್ಡ ಅಪಾಯ ಮೈ ಮೇಲೆ ಹೇಳ್ಕೊಂಡ್ಬಿಟ್ಟಿಯಲ್ಲೇ. ಆದರೆ ಇನ್ನು ಮುಂದೆ ಯಾವ ವಿಷಯಕ್ಕೂ ನನ್ನನ್ನು ತಡೆಯಲ್ಲಮ್ಮ. ಪ್ರತಿಭಾ, ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಶಕ್ತಿ ಯಾವುದು ಇಲ್ಲ ಕಣೆ. ನೀನು ಆ ಶೋಭಾ ಕೇಸಲ್ಲಿ ಇನ್ವಾಲ್ವ್ ಆದೆ. ನನಗೆ ಆತಂಕ ಆಗಿ ಬೈದು ಬುದ್ಧಿ ಹೇಳಿದೆ. ಆದರೆ ನೀನು ಕದ್ದು ಹೋಗಿ ಆ ಕೇಸ್ನ ಸಾಲ್ವ್ ಮಾಡಿದೆ ಅಲ್ವಾ? ನೀನು ಮಾತು ಕೊಟ್ಟ ಪ್ರಕಾರ ಆ ಸಿಂಗರ್ ಸಂಗೀತನ ಕಾಪಾಡಿದೀಯ. ಆ ರಾಕ್ಷಸ ಸೈನೈಡ್ ತಿಂದು ಸತ್ತೋದಂತೆ. ಇನ್ನು ಮುಂದೆ ಯಾವ ಸಿಂಗರ್ಗೂ ಅವನಿಂದ ಪ್ರಾಣಾಪಾಯ ಇಲ್ಲ. ಪ್ರತಿಭಾ, ನೀನು ಅಂದ್ರೆ ನಂಗೆ ತುಂಬ ಹೆಮ್ಮೆ ಕಡೆ. ಕಣ್ಬಿಡಮ್ಮ, ಮಾತಾಡೆ, ಎಚ್ಚರ ಮಾಡ್ಕೊಳೆ. ಪ್ರತಿಭಾ, ಕಣ್ಬಿಡೆ. ಪ್ರತಿಭಾ, ನಿನ್ನ ಮೆದುಳಿಗೆ ಅರ್ಥ ಮಾಡಿಸು. ಬದುಕೋದಕ್ಕೆ 1000 ಕಾರಣಗಳಿದೆ, ಆದರೆ ಸಾಯೋದಕ್ಕೆ ಒಂದು ಕಾರಣನೂ ಇಲ್ಲ ಅಂತ ಅರ್ಥ ಮಾಡಿಸೆ. ನಿನ್ನ ಮೆದುಳಿಗೆ ಅರ್ಥ ಮಾಡಿಸೆ. ಪ್ರತಿಭಾ, ಕಣ್ಬಿಡಮ್ಮ, ಕಣ್ಬಿಡೆ. ನಮ್ಗೆ ಅನ್ಯಾಯ ಮಾಡಬೇಡ ಕಣೆ. ನಿನ್ನ ಪ್ರೀತಿಯಿಂದ ಡಾಕ್ಟ್ರೇ ಅಂತ ಕರೆಯೋ ನನ್ನ ಮಗನ ಬದುಕು ಕತ್ಲಾಗ್ಬಿಡುತ್ತೆ ಕಣೆ, ಕತ್ಲಾಗ್ಬಿಡುತ್ತೆ. ಅಮ್ಮನ್ನ ಕಳ್ಕೊಂಡು ಅಮ್ಮು ನಾವೆಲ್ಲ ಇದ್ರೂ ಅನಾಥಲಾಗ್ಬಿಡ್ತಾಳೆ. ಮಾತಾಡಮ್ಮ, ಮಾತಾಡೆ ಪ್ರತಿಭಾ, ಪ್ಲೀಸ್ ಮಾತಾಡೆ. ಹೊರಗಿನವ್ರಿಗೆ ನ್ಯಾಯ ಕೊಡ್ಸಕ್ ಹೋಗಿ ಸ್ವಂತದವ್ರಿಗೆ ಅನ್ಯಾಯ ಮಾಡೋದು ನ್ಯಾಯ ಅಲ್ಲ ಪ್ರತಿಭಾ, ನ್ಯಾಯ ಅಲ್ಲ ಕಣೆ, ನ್ಯಾಯ ಅಲ್ಲ. ಪ್ರತಿಭಾ, ಪ್ರತಿಭಾ, ಪ್ರಶಾಂತ್, ಪ್ರಶಾಂತ್, ಪ್ರತಿಭಾ, ಪ್ರಶಾಂತ್, ಬೇಗ ಬಾರೋ. Great. She is responding. Amma, she is responding. Sister? Sister? ಅಣ್ಣ, ಅಣ್ಣ, ಅದಕ್ಕೆ ಜ್ಯೂಸ್ ಮಾಡ್ಕೊಡ್ಬೋದಾ? ನೋ, ಇವತ್ತು ಡ್ರಿಪ್ಸ್ ಅವ್ರಿಗೆ ಊಟ ತಿಂಡಿ ಎಲ್ಲ ರುಕ್ಕೋ ಮಾಡ್ಕೊಂಡು ಬರ್ತಾಳೆ ಕಣೋ. ಅಜ್ಜಿ, ಇವತ್ತು ಡ್ರಿಪ್ಸ್ ಅವ್ರಿಗೆ ಊಟ ತಿಂಡಿ ಎಲ್ಲ. ಅಯ್ಯೋ, ಈಗಲೇ ಇಷ್ಟೊಂದು ಇಳಿದೋಗಿದ್ದಾಳೆ. ದಿನ ಪೂರ್ತಿ ಗ್ಲೂಕೋಸೆ ಅಂದ್ರೆ ಹೇಗೋ? ಅಜ್ಜಿ, ಇವಳು ಹುಷಾರಾದ್ಮೇಲೆ ನೀವು ಏನ್ ತಿಂಡಿ ಬೇಕಾದ್ರೂ ಮಾಡ್ಕೊಂಡ್ ಬನ್ನಿ, ತಿಂತಾಳೆ. ಆದ್ರೆ ಇವತ್ತು ಇವಳು ನಂಗೆ ಪೇಷಂಟು, ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ. ಸಾಸಿವೆ, ಅರಿಶಿನ, ಖಾರದ ಪುಡಿ, ಒಣಮೆಣಸಿನ್ಕಾಯಿ. ಇದೇನಿದು ಬೇಳೆ 3 ಇದೆ. ಇರಲಿ, ಎಲ್ಲ ತಗೊಳ್ಳೋಣ. ಮೊದಲು ಎಣ್ಣೆ ಹಾಕಬೇಕು.
ಆಮೇಲೆ ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ, ಬೇಳೆ ಇರಲಿ ಇದೇ ಹಾಕೋಣ. ಏನ್ರಿ ಭಟ್ರೆ ಏನು ಮಾಡ್ತಿದ್ದೀರಾ? ಪ್ರಶಾಂತ್ ಅಣ್ಣ ಹೇಳಿಲ್ವಾ ಅದಕ್ಕೆ ಕಟ್ಸಾರು ಕೊಡಬೇಕು ಅಂತ, ಅದಕ್ಕೆ ಗೂಗಲಲ್ಲಿ ರೆಸಿಪಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಓ ಗೂಗಲ್ ಸಾರ್ ಅಲ್ಲ, ಕಟ್ಸಾರು. ಕೊಡ್ಸಾರ ಕೆಟ್ಸಾರ ಎಲ್ಲ ನೋಡೋಣ. ಏನೇ ಗಮ್ಮೆ ಅಂತ ಇಲ್ಲ ಅಲ್ವಾ, ನನಗೂ ಅದೇ ಡೌಟು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ದಿವ್ಯಾ, ಪ್ಲೀಸ್ ಗ್ಯಾಸ್ ಆನ್ ಮಾಡಿ. ಯಾಕಮ್ಮ ಕಣ್ಣೀರು? ಅಪ್ಪ ನೆನಪಾದ್ರು ಮಾವ. ಅವರು ಹೀಗೆ ಸಣ್ಣ ಜ್ವರ ಬಂದ್ರು ಪಕ್ಕದಲ್ಲೇ ಕುತ್ಕೊಂಡು ಆರೈಕೆ ಮಾಡೋರು. ನಿಮ್ಮಪ್ಪನ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅನ್ಸುತ್ತೆ. ಆಗಾಗ ಇಂಥ ಸಂದರ್ಭದಲ್ಲಿ ನೆನಪಾಗ್ತಾರೆ, ಆದ್ರೆ ಮಿಸ್ ಮಾಡ್ಕೋತಿಲ್ಲ. ಯಾಕಂದ್ರೆ ಅಪ್ಪ ನನ್ನ ಬಿಟ್ಟು ಹೋಗಿಲ್ಲ, ನಿಮ್ ರೂಪದಲ್ಲಿ ಕಾಣ್ತಿದ್ದೀನಿ. ಬೇಗ ಗುಣ ಆಗಮ್ಮ. ಹ್ಞೂ ರೀ, ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಚೇತರಿಸ್ಕೊತಿದ್ದಾರೆ. ಇಲ್ಲ ರೀ, ಅದಕ್ಕೆ ಪೂರ್ತಿ ಗುಣ ಆಗಿ ಮನೆಗೆ ಬರೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ದೀಪ ಆಡ್ತಾ ಇದೀಯಾ? ಯಜಮಾನ್ರು ಬೈದ್ರಾ? ನೋಡು, ಗಂಡ ಹೆಂಡತಿ ಅಂದಮೇಲೆ ಜಗಳ ಸಹಜ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಆಳ್ತಾ ಅದಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೆ, ಕಣ್ಣೀರು ಬಂತು, ಫೋನು ಬಂತು, ಅದೇ ಟೈಮಿಗೆ ನೀವು ಬಂದ್ರಿ ಅಷ್ಟೇ. ಆಗ ಸರಿ, ಹಾಸ್ಪಿಟ್ಲಿಗೆ ಕಾಫಿ ತೊಗೊಂಡೋಗ್ಬೇಕು, ನಾನು ರೆಡಿ ಮಾಡ್ತೀನಿ. ಅದಕ್ಕೆ ಕಾಫಿ ಮಾಡಿ, ಕಾಫಿ ಥರ ಮಾಡಬೇಡಿ. ದೀಪ, ನನಗೆ ಈ ಥರ ಎಲ್ಲ ಸಿಲ್ಲಿ ಕಾಮಿಡಿ ಇಷ್ಟ ಆಗಲ್ಲ. ಓಕೆ, ನಿಜ ಹೇಳಿದ್ರೆ ಜನ ಹಿಂಗೆ. ಏನ್ರಪ್ಪ ಎಲ್ಲ ಒಟ್ಟಿಗೆ ಮುತ್ತಿಗೆ ಹಾಕ್ಬಿಟ್ಟಿದ್ದೀರಾ? ಹಾಸ್ಪಿಟ್ಲಿಗೆ ಬರ್ತೀನಿ ಅಂದಾಗ ಎಲ್ಲ ನಾನ್ ಬರ್ತೀನಿ ಅಂದ್ರು ಒಟ್ಟಿಗೆ ಕರ್ಕೊಂಡ್ ಬಂದೆ. ನಿಮ್ನೆಲ್ಲ ನೋಡಿ ಖುಷಿ ಆಯ್ತು. ಅಜ್ಜಿ, ಬೋರ್ ಆಗ್ತಿದೆ, ಒಂದ್ ನಾಟಕದ ಡೈಲಾಗ್ ಹೇಳ್ತೀರಾ? ಕಿತ್ತೂರು ಚೆನ್ನಮ್ಮ ಹೇಳ. ಅಜ್ಜಮ್ಮ ಕೇಳ್ದಾಗೆಲ್ಲ ಇದೇ ಕ್ಯಾಸೆಟ್ ಹಾಕ್ತಿಲ್ಲ, ಬೇರೆ ಕ್ಯಾಸೆಟ್ ಇಲ್ವಾ? ಜಯಂತ್, ಅಜಯ್ ಅಲ್ಲಿ? ಅಜಯ್ ಸಾರಿ ಸರ್. ಸಾರಿ ಕೇಳೋದು ಬೇಜವಾಬ್ದಾರಿಗಳು. ಜವಾಬ್ದಾರಿ ಇರೋ ನಿಮ್ಮಂಥ ಪೊಲೀಸ್ ಅಧಿಕಾರಿ ಅಲ್ಲ. ಇಷ್ಟು ದಿನ ನಿಮ್ಮ ಕೆರಿಯರ್ನಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಕೂಡ ಆಗಿರಲಿಲ್ಲ. ಆದರೂ ಒಬ್ಬ ಕೊಲೆಗಾರ ನಿಮ್ಮ ಎದುರುಗಡೆನೆ ನಿಮ್ಮ ಪಿಸ್ತೂಲ್ ತಗೊಂಡೇ ಫೈರ್ ಮಾಡಿದ್ದೀನಿ ಅಂದರೆ ನೀವೆಷ್ಟು ಇರ್ರೆಸ್ಪಾನ್ಸಿಬಲ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಮುಂಚೆನೇ ನಾನು ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೆ ತಾನೆ, ನೀವು ಮಾಡಬೇಕಾಗಿರೋ ಕೆಲಸಕ್ಕೆ ನಿಮ್ಮ ಸಿಸ್ಟರ್ ಮೇಲೆ ಡಿಪೆಂಡ್ ಆಗಬೇಡಿ ಅಂತ. ತುಂಬ ಫಿಲಾಸಫಿಕಲ್ ಆಗಿ ಮಾತಾಡಿದ್ರೆ ಈಗ ನೋಡಿ ರಿಸಲ್ಟ್ ಏನಾಯ್ತು ಅಂತ. ಈ ಘಟನೆ ಬಗ್ಗೆ ಸಾರಿ ಸರ್, ನನಗೂ ತುಂಬ ಬೇಸರ ಇದೆ ಸರ್. ಎಮೋಷನಲ್ ಆಗೋದು, ಬೇಜಾರು ಮಾಡ್ಕೊಳ್ಳೋದು, ಇದರಿಂದ ಏನು ಪ್ರಯೋಜನ ಆಗಲ್ಲ ಮಿಸ್ಟರ್ ಅಜಯ್. ಇದಕ್ಕೆ ನೀವು ಕಾನೂನು ಕ್ರಮ ಎದುರಿಸಬೇಕಾಗುತ್ತೆ, ಗೊತ್ತಿದೆಯಾ ನಿಮಗೆ? ಕಾನೂನು ಕ್ರಮ ಅಂದ್ರೆ ಏನಾಗ್ಬೋದು? ಪ್ರಾವಿಷನ್ಸ್ ಏನೇನಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ಪ್ರಾಬ್ಲಮ್ ಅಂತೂ ಆಗುತ್ತೆ. ನಡೆದಿರೋ ಘಟನೆಯ ಬಗ್ಗೆ ಗೃಹ ಮಂತ್ರಿಗಳಿಗೆ ಉತ್ತರ ಕೊಡಬೇಕಾಗಿರೋನು ನಾನು, ನೀವಲ್ಲ. ಏನಿಲ್ಲ ಅಂದರೂ ಅಜಯ್ನ 3 to 6 months ಸಸ್ಪೆನ್ಷನ್ ಅಲ್ಲಿ ಇಡ್ಬೋದು. ನಿಮ್ಮನ್ನ 3 ತಿಂಗಳು ಸಸ್ಪೆಂಡ್ ಮಾಡಬೇಕಾಗುತ್ತೆ. ಇದೇನಾದರೂ ರೆಕಾರ್ಡಲ್ಲಿ ಮೆನ್ಷನ್ ಆದರೆ ಪ್ರಮೋಷನ್ ಟೈಮಲ್ಲಿ ಅವನಿಗೆ ತೊಂದರೆ ಆಗುತ್ತೆ. ಪಾಪ
ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದ. ಬ್ಲ್ಯಾಕ್ ಮಾರ್ಕ್ ಬಿದ್ದು. ಡಾಕ್ಟ್ರೆ, ಅವ್ನಿಗೆ ಹಾಗಾಗಬಾರ್ದು. ಇದ್ರಲ್ಲಿ ಅವ್ನ ತಪ್ಪೇನೂ ಇಲ್ಲ. ಅವನ ಕೆಟ್ಟ ಹೆಸರು ಬರಬಾರ್ದು. ಜಣೆ ರಿಲ್ಯಾಕ್ಸ್. ಯಾಕಿಷ್ಟು ಎಮೋಷನಲ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ? ಕೂಲ್. ಆದ್ರೆ ಅಜಯ್, ಪ್ರಶಾಂತ್ ಏನಾಯ್ತು ಅವಳಿಗೆ? ಯಾಕೋ? ಏನಿಲ್ಲ ಅಜಯ್, ಎಕ್ಸೈಟ್ ಆಗಿದ್ದಾಳೆ ಅಷ್ಟೇ, ಏನಾಗಿಲ್ಲ. ನಮ್ಮ ಅಕ್ಕನಿಗೆ ಹೀಗಾಗಿದ್ದಕ್ಕೆ ನಾನೇ ಕಾರಣ ಸರ್. ನಾನು ಮಾಡಿರೋ ತಪ್ಪಿಗೆ ಬರೀ ಸಸ್ಪೆಂಡ್ ಅಲ್ಲ, ನೀವು ನನ್ನ ಡಿಸ್ಮಿಸ್ ಮಾಡಿದ್ರು ನನಗೆ ಬೇಜಾರಿಲ್ಲ ಸರ್. ಆದರೆ ಅದಕ್ಕೂ ಮುಂಚೆ ಒಂದೇ ಒಂದ್ಸಲ ಫುಟೇಜ್ ನೋಡಿ ಸರ್. ಫುಟೇಜಾ? ಹೌದು ಸರ್. ಕೊಲೆಗಾರ ನೆಕ್ಸ್ಟ್ ಟಾರ್ಗೆಟ್ ಸಿಂಗರ್ ಸಂಗೀತ ಅಂತ ಡೌಟ್ ಬಂದು ಅವ್ರ ಮೇಲೆ CC ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿಸಿದ್ದೆ. ಕೊಲೆಗಾರ ಅವತ್ತು ಬರಲಿಲ್ಲ. ಮಾರನೇ ದಿನ ಬಂದು ಇಂಥ ದುರ್ಘಟನೆ ನಡೆದೋಯ್ತು ಸರ್. ದಯವಿಟ್ಟು ಆ ಫುಟೇಜ್ ಒಂದ್ಸಲ ನೋಡಿ ಸರ್. ಸರಿ, ನಾಳೆ ತಗೊಂಬನ್ನಿ. ಆಫೀಸ್ಗಲ್ಲ, ಮನೆಗೆ ತಗೊಂಬನ್ನಿ. ಶೋರ್ ಸರ್. ನೋಡಿ, ರೈತರು ಸಮಸ್ಯೆ ಅನ್ನೋದು ಸಣ್ಣ ವಿಷಯ ಅಲ್ಲ. ಸರ್ಕಾರನೂ ಹ್ಯಾಂಡ್ಲ್ ಮಾಡ್ತಾ ಇದೆ ಸರಿಯಾಗಿ. ನಾನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಲ್ಲಪ್ಪ. ಇದೇನ ಆಸ್ಪತ್ರೆ? ಸರಿ, ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಅಣ್ಣ, ಹೋಮ್ ಮಿನಿಸ್ಟರ್ ಬಂದ್ರು. ಹೇಗಿದ್ದೀರಿ ಕಿತ್ತೂರು ಚೆನ್ನಮ್ಮ ಅವರು? ಬೇಗ ಗುಣ ಆಗಲಿ. ಸರ್ ಕೂತ್ಕೊಳ್ಳಿ. ಹೇಗಿದ್ಯಮ್ಮ ಈಗ? ಚೆನ್ನಾಗಿದ್ಯಾ? ಆರಾಮ್ ಸರ್, ಚೇತರಿಸ್ಕೊತಾ ಇದ್ದೀನಿ. ನನ್ನ ಯಜಮಾನ್ರು ಪ್ರಶಾಂತ್. ನಮಸ್ಕಾರ ಸರ್. ಅವರೆಲ್ಲ ನಮ್ಮ ಫ್ಯಾಮಿಲಿ. ಓಹೋ, ಅವಿಭಕ್ತ ಕುಟುಂಬ. ಎಲ್ರಿಗೂ ನಮಸ್ಕಾರ ಅಂದ್ರಮ್ಮ. ನಿಮ್ಮ ಯಜಮಾನರು ಡಾಕ್ಟ್ರಾ? ಹೌದು, ಇವರೇ ನಂಗೆ ಆಪರೇಷನ್ ಮಾಡಿದ್ದು. ಗುಡ್. ಗಂಡ ಡಾಕ್ಟ್ರು ಅನ್ನೋ ಧೈರ್ಯದ ಮೇಲೆನೆ ನೀವಿಂದ ಸಾಹಸಿಗೆಲ್ಲ ಕೈ ಹಾಕ್ತೀರಾ ಅನ್ಸುತ್ತೆ. ಬೇಜಾರು ಮಾಡ್ಕೋಬೇಡಮ್ಮ, ಸುಮ್ಮನೆ ತಮಾಷೆ ಹೇಳಿದೆ ಅಷ್ಟೇ. ಆದರೂ ನೀನು ಧೈರ್ಯನ ನಾನು ಮೆಚ್ಕೊಂಡೆ. ಪ್ರತಿಯೊಂದು ಮನೆಯಲ್ಲೂ ನಿನ್ನಂಥ ಒಬ್ಬ ಹೆಣ್ಮಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾವಾಗ ಡಿಸ್ಚಾರ್ಜು? ಇನ್ನೊಂದು ವಾರ ಹಾಸ್ಪಿಟಲಲ್ಲೇ ಇರಬೇಕಾಗುತ್ತೆ ಸರ್. ಸರಿನಮ್ಮ. ಯಾವುದೋ ರೈತರು ಆತ್ಮಹತ್ಯೆ ಕೇಸು ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಮೀಟಿಂಗ್ ಇದೆ, ನಾನೇನು ಮಾಡ್ತೀನಮ್ಮ. ಪ್ರಶಾಂತ್, ನಿಮ್ಗೆ ಏನಾದರೂ ಸಹಾಯ ಬೇಕಾದರೆ ಸಂಕೋಚ ಇದ್ದೀರ ಕೇಳಿ. ಪರವಾಗಿಲ್ಲ ಸರ್, ಏನೂ ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸರ್, ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿದೆ. ಏನಮ್ಮ? ನನ್ನ ತಮ್ಮ SI ಅಜಯ್. ಅಜಯ್ ನಿಮ್ಮ ತಮ್ಮನಾ? ಹೌದು ಸರ್, ನಾನು ಅಜಯ್ ಸೇರಿ ಈ ಕೇಸ್ನ ಸಾಲ್ವ್ ಮಾಡಿದ್ದು, ಕೊಲೆಗಾರನ್ನ ಹಿಡಿದಿದ್ದು. ಆದರೆ ಅವನ್ನ ಹಿಡಿಯೋ ಗಡಿಬಿಡಿಲಿ ಅಜಯ್ ಹತ್ರ ಇದ್ದಿದ್ದ ಪಿಸ್ತೂಲ್ನ ಕಿತ್ಕೊಂಡು ನನಗೆ ಫೈರ್ ಮಾಡಿಬಿಟ್ಟ. ಇದರಲ್ಲಿ ಅಜಯ್ ತಪ್ಪೇನಿಲ್ಲ ಸರ್. ಸಿಂಗರ್ ಸಂಗೀತ ಅವ್ರ ಮನೇಲೆ CC ಕ್ಯಾಮ್ರಾ ಇಟ್ಟಿದ್ವಿ. ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ.